ಆನೇಕಲ್ ವಿಧಾನಸಭಾ ಕ್ಷೇತ್ರದ ಏನು ಈ ಭಾಗದ ಏನೊಂದು ನ್ಯೂ ಬಾಲ್ಡ್ವಿನ್ ಶಾಲೆಯ ವಿದ್ಯಾಸಂಸ್ಥೆಯ ಮಾಲೀಕರಾದಂಥ ವೇಣುಗೋಪಾಲ್ರವರ ಒಂದು ಅಧ್ಯಕ್ಷತೆಯಲ್ಲಿ ಆನೇಕಲ್ ಭಾಗದಲ್ಲಿ ಬಹಳ ವಿಶೇಷವಾಗಿ ಏನೋ ಒಂದು 125 ವರ್ಷಗಳ ಹಿಂದೆ ಮೈಸೂರು ಮಹಾರಾಜರು ಮಾಡಿದಂಥ ಒಂದು ಸಹಸ್ರ ಚಂಡಿಕಾ ಹೋಮ ಮತ್ತು ಲಲಿತ ಸಹಸ್ರನಾಮ ಹಲವಾರು ಹೋಮಗಳನ್ನು ಈ ಭಾಗದಲ್ಲಿ ನಡೆಸುವಂಥ ಶಕ್ತಿ ಈ ನ್ಯೂ ಬಾಲ್ಡ್ವಿನ್ನ ಮಾಲೀಕರಾದಂಥ ವೇಣುಗೋಪಾಲ್ರವರಿಗೆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಏನು ಮೈಸೂರು ಭಾಗದಲ್ಲಿ 125 ವರ್ಷಗಳ ಹಿಂದೆ ಮಾಡಿದಂಥ ಹೋಮನ ಈ ಭಾಗದಲ್ಲಿ ಆನೇಕಲ್ ಭಾಗದಲ್ಲಿ ವಿಶೇಷವಾಗಿ ನಡೆಸ್ತಾ ಇದೆ. ನಾಡಿನ ಜನತೆಗೆ ಮತ್ತು ಈ ಭಾಗದ ಜನಸಾಮಾನ್ಯರಿಗೆ ಎಲ್ಲ ಜನತೆಗೂ ಒಳ್ಳೆಯದಾಗಲಿ, ಆ ತಾಯಿ ಆಶೀರ್ವಾದವನ್ನು ಕೊಡಲಿ, ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಈ ಭಾಗದಲ್ಲಿ ಮಾನ್ಯ ಶ್ರೀಯುತರಾದಂಥ ವೇಣುಗೋಪಾಲ್ರವರು ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೆ ಆ ದೇವಿ ಮತ್ತು ಈ ಭಾಗದ ಜನರ ಆಶೀರ್ವಾದ, ಆ ದೇವಿಯ ಆಶೀರ್ವಾದ ಸಿಗಲಿ, ಅವ್ರ ಕುಟುಂಬದವರು ಆರೋಗ್ಯ ಆಯುಷನ್ನು ಪಡೀಲಿ ಅಂತೇಳಿ ನಾನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪರವಾಗಿ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಯಾಗದ ಬಗ್ಗೆ ಈ ಮಾಡ್ತಾ ಇದ್ದಾರಲ್ಲ ಈ ಯಾಗದ ಬಗ್ಗೆ ತಮ್ಮ ಅನಿಸಿಕೆಗಳ ಅಭಿಪ್ರಾಯಗಳೇನು, ಯಾವ ರೀತಿ? ಈಗಾಗಲೇ ಏನು ಯಾಗ ಬಹಳ ವಿಶೇಷವಾಗಿ ನಡೀತಾ ಇದೆ ಅಂತ ಹೇಳಿದ್ದೀನಿ. ಯಾವತ್ತೂ ಸಹ ಏನು 7-8 ದಿನ ಎಲ್ಲ ಈ ಒಂದು ಸಹಸ್ರ ಚಂಡಿ ಯಾಗ ಇರ್ಬೋದು, ಲಲಿತ ಸಹಸ್ರನಾಮ ಇದು ಯಾಗ ಇರ್ಬೋದು, ಯಾವತ್ತೂ ಸಹ ನಾನು 50 ವರ್ಷ ಯಾವತ್ತೂ ನಾನು ನೋಡಿಲ್ಲ. ಎಲ್ಲಾದರೂ ಒಂದೋ ಎರಡೋ ಯಾಗ ಯಜ್ಞಗಳು ಮಾಡ್ತಾ ಇತ್ತು, ಪೂಜೆ ಪುರಸ್ಕಾರಗಳು ನಡೀತಾ ಇತ್ತು. ಈ ಭಾಗದಲ್ಲಿ ಸತತವಾಗಿ ನಡೆಯುವಂಥದ್ದು 50 ವರ್ಷದಲ್ಲಿ ನಾನು ಮೊದಲನೇ ಬಾರಿಗೆ ನೋಡ್ತಾ ಇರೋವಂಥದ್ದು. ಬಹಳ ವಿಶೇಷವಾಗಿ ನಡೀತಾ ಇದೆ. ಆಮೇಲೆ ಈ ಯಾಗ ಮಹಾಯಾಗ ನಡೀತಾ ಇರುವಂಥದ್ದು ಏನು ಸಾಮಾನ್ಯ ಅಲ್ಲ, ಯಾರೂ ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದೇವಿಯ ಶಕ್ತಿ ಬೇಕು ಈ ಯಾಗನ ನಡೆಸಲಿಕ್ಕೆ. ಯಾವುದು ವಿಘ್ನ ವಿನಾಶಗಳಾಗ್ದಿರ ಬಹಳ ವಿಶೇಷವಾಗಿ ದೈವಭಕ್ತಿ ಇದ್ರೇ ಇಂಥ ಕಾರ್ಯಗಳೆಲ್ಲ ಮಾಡೋಕ್ಕಾಗುವಂಥ ಅನ್ನೋ ಒಂದು ವಿಚಾರನ ಈ ಸಂದರ್ಭದಲ್ಲಿ ಹೇಳ್ತಾ, ಏನೇ ಆಗಲಿ ಈ ನ್ಯೂ ಬಾಲ್ಡ್ವಿನ್ನ ಮಾಲೀಕರಾದಂಥ ವೇಣುಗೋಪಾಲ್ರವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಬಯಸ್ತೇನೆ.